ಎಸ್ ವೆಲ್ಕಮ್ ಬ್ಯಾಕ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಡಕ್ಟ್ ಹೇಗಿದೆ, ಹೇಗೆ ಬಂದಿದೆ ಅಂತ ತೋರಿಸಿದೆ, ಪ್ಯಾಕಿಂಗ್ ಎಲ್ಲ ಹೇಗಿದೆ ಅಂತ. ಸೊ ಈ ಮೆನುನ ನಾನು ಕೂಡ ಓದ್ಕೊಂಡೆ, ಇದರಲ್ಲಿ ಏನೇನಿದೆ ಏನೇನಿಲ್ಲ, ಹಾಗೆ ಹೇಗೆ ಸ್ಟೆಪ್ಸ್ ಕೂಡ ಇದ್ದಾವೆ, ಹೇಗೆ ನಾವು ಕನೆಕ್ಟ್ ಮಾಡ್ಬೋದು ಅಂತ. ಸೊ ಅದನ್ನು ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ, ಓಕೆನಾ. ಸೊ ಇದು ಬಂದು ಕನೆಕ್ಟರ್, ಇದು ನಾರ್ಮಲ್ ವಿವೋ ಫೋನ್. ಓಕೆ, ಇವಾಗ ನಾನು ಇದನ್ನ ಕನೆಕ್ಟ್ ಮಾಡ್ತಾ ಇದ್ದೀನಿ ನಿಮಗೆ. ಸೊ ನೋಡಿ, ಕನೆಕ್ಟ್ ಮಾಡಿದ ತಕ್ಷಣ ಇದು ಬ್ಲೂ ಕಲರ್ ಲೈಟ್ಸು ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಬ್ಲಿಂಕ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಅಂತಂದರೆ ಮೈಕ್ ಇದಕ್ಕಿನ್ನೂ ಕನೆಕ್ಟ್ ಆಗಿಲ್ಲ ಅಂತ ಅರ್ಥ, ಓಕೆನಾ. ಸೊ ಇವಾಗ ನಿಮಗೆ ಮೈಕಲ್ಲಿ ಹಿಂದ್ಗಡೆ ಒಂದು ಪವರ್ ಆನ್ ಬಟನ್ ಇರುತ್ತೆ, ಪವರ್ ಆನ್ ಆಫ್ ಬಟನ್ನು ನೀವೆಲ್ಲ ಇದರಲ್ಲೇ ಆಪ್ರೇಟ್ ಮಾಡಬೇಕು. ಸೊ ಇದನ್ನು ನೀವು ಲಾಂಗ್ ಆಗಿ ಪ್ರೆಸ್ ಮಾಡಬೇಕು. ಲಾಂಗ್ ಆಗಿ ಪ್ರೆಸ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಬಟನ್ನು ಆನ್ ಆಗಿದೆ, ಓಕೆನಾ. ಇಟ್ ಮೀನ್ಸ್ ಇದು ಆನ್ ಆಗಿದೆ ಅಂತ ಅರ್ಥ. ಆವಾಗ ನೀವು ಕನೆಕ್ಟ್ ಮಾಡಿರೋ ಈ ಬ್ಲಿಂಕ್ ಆಗ್ತಿರೋ ಈ ಲೈಟ್ಸ್ ಕೂಡ ಸ್ಟೇಬಲ್ ಆಗಿ ನಿಂತ್ಕೊಳ್ಳುತ್ತೆ. ಸೊ ಇವಾಗ ಇದು ಬ್ಲಿಂಕ್ ಆಗ್ತಾ ಇಲ್ಲ, ಇಲ್ಲಿರೋ ಗ್ರೀನ್ ಕಲರ್ ಬಟನ್ ಬ್ಲಿಂಕ್ ಆಗ್ತಾ ಇಲ್ಲ, ಇಲ್ಲಿರೋ ಬ್ಲೂ ಕಲರ್ ಬಟನ್ ಬ್ಲಿಂಕ್ ಆಗ್ತಿಲ್ಲ. ಹಾಗಿದ್ರೆ ಇದಕ್ಕೆ ಇದು ಕನೆಕ್ಟ್ ಆಗಿದೆ, ನೀವು ಇವಾಗ ಯೂಸ್ ಮಾಡ್ಬೋದು ಅಂತ ಅರ್ಥ, ಓಕೆನಾ. ಇವಾಗ ಇದನ್ನ ಯೂಸ್ ಮಾಡ್ಬೋದು, ಓಕೆನಾ. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ಇದು ಬಂದು ಯಾವುದೇ ಲೆವೆಲ್ ಅಲ್ಲ, ಇದು ನಾರ್ಮಲ್. ಸೊ ಇವಾಗ ನಾನು ಬ್ಯಾಕ್ ಸೈಡ್ ಒಂದ್ಸರಿ ಪ್ರೆಸ್ ಮಾಡ್ತೀನಿ, ಇದು ಒಂದ್ಸರಿ ಬ್ಲಿಂಕ್ ಆಯಿತು, ನೋಡಿದ್ರಾ. ಸೊ ಇಟ್ ಮೀನ್ಸ್ ಇದು ಲೆವೆಲ್ 1 ಅಲ್ಲಿ ಇದ್ದೀವಿ. ನಾನು ಇವಾಗ ಏನು ಮಾತಾಡ್ತಾ ಇದ್ದೀನೋ ಬ್ಯಾಕ್ಗ್ರೌಂಡ್ ನಿಮಗೆ ನಾಯ್ಸ್ ಕೇಳಿಸ್ತಿದೆ ಅಂತ ಅನ್ಸುತ್ತೆ ಮೇ ಬಿ. ಸೊ ಇದು ಬಂದು ಲೆವೆಲ್ 1. ಇವಾಗ ಲೆವೆಲ್ 2 ಅಲ್ಲಿ ನಾನು ನಿಮಗೆ ಹೇಗೆ ಕೇಳಿಸಿದೆ ಅಂತ ಚೆಕ್ ಮಾಡ್ತೀನಿ, ಓಕೆನಾ. ಸೊ ಇವಾಗ ನಾನು ಇನ್ನೊಂದ್ಸರಿ ಪ್ರೆಸ್ ಮಾಡ್ತಾ ಇದ್ದೀನಿ, ಕರೆಕ್ಟಾಗಿ ನೋಡ್ಕೊಳ್ಳಿ, ಇದು 2 ಟೈಮ್ ಬ್ಲಿಂಕ್ ಆಗುತ್ತೆ. ಸೊ 2 ಟೈಮ್ ಬ್ಲಿಂಕ್ ಆಗಿದೆ ಅಂದರೆ ಇದು ಇವಾಗ ಲೆವೆಲ್ 2 ಅಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ನಿಮಗೆ ವಾಯ್ಸ್ ಅವಾಗ ಮತ್ತು ಇವಾಗ ನೀವು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲೈಕ್ ನಾಯ್ಸ್ ರಿಡಕ್ಷನ್ ಆಗಿದೆ ಅಂತ, ಓಕೆನಾ. ಸೊ ಇವಾಗ ಲೆವೆಲ್ 3ಗೆ ಹೋಗೋಣ. ನಾನು ಅಗೇನ್ ಇನ್ನೊಂದು ಸಾರಿ ಪ್ರೆಸ್ ಮಾಡಿದೆ, ಸೊ ಅದು 3 ಟೈಮ್ ಬ್ಲಿಂಕ್ ಆಗುತ್ತೆ. ಸೊ ಇಟ್ ಮೀನ್ಸ್ ಇದು 3 ಅಲ್ಲಿ ಇದೆ ಅಂತ ಅರ್ಥ. ಸೊ ಇವಾಗ ನಿಮಗೆ ಕಂಪ್ಲೀಟ್ ನಾಯ್ಸು ಲೈಕ್ ಕಂಟ್ರೋಲ್ ಆಗಿರುತ್ತೆ. ಈ ಮೋಡಲ್ಲಿ ನೀವು ಯಾವುದೇ ವಿಡಿಯೋಗಳನ್ನ ಈಸಿಯಾಗಿ ಶೂಟ್ ಮಾಡ್ಬೋದು. ಸೊ ನೀವು ರೆಕಾರ್ಡ್ ಮಾಡೋದಾಗಿರಲಿ ಅಥವಾ ಲೈವ್ ಹೋಗೋದಾಗಿರಲಿ, ಆಲ್ಮೋಸ್ಟ್ 3 ಲೆವೆಲಲ್ಲೇ ನೀವು ಶೂಟ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಡಕ್ಟ್ ಬಂದು ನಂಗೆ ತುಂಬಾ ಇಷ್ಟ ಆಯಿತು, ಯಾಕಂದರೆ ತುಂಬ ಕ್ಯೂಟ್ ಆಗಿದೆ, ಕ್ಯಾರಿ ಮಾಡೋದಕ್ಕೂ ಅಷ್ಟೊಂದು ಕಷ್ಟ ಆಗಲ್ಲ. ಸೊ ಈಸಿಯಾಗಿ ನೀವು ಇದನ್ನ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಸೊ ಎಸ್, ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೆ ಯಾರಿಗೆಲ್ಲ ನೀವು ಯೂಟ್ಯೂಬರ್ಸ್ಗೆ ನಾವು ಕೂಡ ಮೈಕ್ನ ತಗೊಳ್ಬೇಕು ಅಂತ ಇದ್ದೀರೋ, ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕ್ನ ಶೇರ್ ಮಾಡಿರ್ತೀನಿ, ಅಲ್ಲಿ ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಸ್ ಗೈಸ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.